ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಮುಂದುವರಿದ ಭಾಗ. ಈಗ ಹಿಮವಂತನಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಅವನು ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ರಜುಲ್ ಜಮಾದಾರನನ್ನು ನೋಡಿ ಅವನ ಒಂದು ಏನು ಸಮಸ್ಯೆಗಳಿತ್ತು ಅದನ್ನು ಹೇಳಿರ್ತಾನೆ. ಆದರೆ ಇವನಿಗೆ ಒಂದು ರೀತಿ ಶಾಕ್ ಆಗಿರುತ್ತೆ. ಅಲ್ಲಿವರೆಗೂ ಆಗಿತ್ತು. ಒಂದು 10 ನಿಮಿಷ ನೀವು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಬರೆಸಿ ಹೋಗಬೇಕು ಸ್ವಾಮಿ, ದೊಡ್ಡ ಕೇಸ್ ಆಗ್ತದೆ. ಹೊಡೆಸಿದವ್ರು ಯಾರು ಅಂತ ಗೊತ್ತಿಲ್ಲದಿರ್ಬೋದು, ಆದರೆ ಕತ್ತಲಲ್ಲಿ ನೋಡಿದ ಹುಡುಗರನ್ನ ನಾನೇ ಗುರ್ತಿಡಿಬೋದು. ಹೆಂಗಾದರೂ ಆಗಲಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಆಸ್ಪತ್ರೆಯಿಂದ ಶಾಂತಪ್ಪನ ಕೈ ಹಿಡಿದುಕೊಂಡೇ ಈಚೆಗೆ ಬಂದ ಹಿಮವಂತನಿಗೆ ಅತ್ಯಂತ ಮೃದುವಾದ ಗೌರವ ತುಂಬಿದ ದನಿಯಲ್ಲಿ ಹೇಳಿದ ರಜುಲ್ ಜಮಾದಾರ್. ಬೆಳಿಗ್ಗೆ ಕೊಟ್ರಾಗದೆ ಅವನಿಗೆ ಸ್ವಲ್ಪ ಹೊತ್ತು ಮಲಿಕಳ್ಳಿ ಅಂದರು ಶಾಂತಪ್ಪ. ಅವರಿಬ್ಬರ ಪೈಕಿ ಯಾರ ಸಲಹೆಗೆ ಈಡಾಗಬೇಕೆಂಬುದು ತೋಚದಂತೆ ಕೊಂಚ ಹೊತ್ತು ತಟಸ್ಥನಾಗಿ ನಿಂತೇ ಇದ್ದ ಹಿಮವಂತ್. ಇದ್ದಕ್ಕಿದ್ದಂತೆ ಶಾಂತಪ್ಪನವರ ಕೈ ಬಿಟ್ಟು ಜಮಾದಾರನ ತೋಳು ಹಿಡಿದುಕೊಂಡು ಆಸ್ಪತ್ರೆ ಅಂಗಳದ ಇನ್ನೊಂದು ಮೂಲೆಗೆ ಕರೆದೊಯ್ದು ಅಲ್ಲಿ ಕತ್ತಲಿತ್ತು. ಹಿಮವಂತನ ಮುಖಚರ್ಯೆ ಇದ್ದಕ್ಕಿದ್ದಂತೆ ಬದಲಾಯಿತು. ಬ್ಯಾಂಡೇಜ್ ಸುತ್ತಿದ ಹಣೆ ಬೆವರತೊಡಗಿತು. 2 ಬಾರಿಗೆ ನಾಲಿಗೆಯಿಂದ ತುಟಿ ತೋಯಿಸಿಕೊಂಡು ನಂತರ ಒಮ್ಮೆ ಸಣ್ಣಗೆ ಕ್ಯಾಕರಿಸಿದವನೇ, ಕಂಪ್ಲೇಂಟ್ ತೊಗೊಂಡು ಏನು ಮಾಡ್ತೀಯೋ ಸಾಬಣ್ಣ? ಜಾವಕ್ಕೆದ್ದು ಗೋಣಿಗರ ಕೇರಿಗೆ ಹೋಗು. ಗೋಣಿಗರ ವಿರೂಪಾಕ್ಷ, ವೆಂಕಟೇಶ, ಕೊನೆ ಮನೆ ನಾಗ, ಅವ್ರ ಚಿಕ್ಕಪ್ಪನ ಮಗ ಗಣೇಶ, ಇಷ್ಟು ಜನನ ಕರ್ಕೊಂಡು ಬಂದು ಕೂಡಿಸ್ಕೊ. ಬೆಳಿಗ್ಗೆ ನಾನೇ ಬಂದು ನೋಡ್ತೀನಿ ಅವ್ರನ್ನ. ಇವತ್ತು ಬೇಗನೆ ಮನೆಗೆ ಹೋಗು. ಮಗಳ ಗಂಡ ಬಂದಿರ್ತಾನೆ. ಸುಮ್ಮನೆ ಮಾತಿಗಿಳಿಬೇಡ. 2 ತುತ್ತು ತಿಂದು ಮನಿಕ. ಜಾವಕ್ಕೆದ್ದು ನಾನು ಹೇಳಿದ ಕೆಲಸ ಮಾಡು, ಹೋಗು ಅಂದ್ಬಿಟ್ಟ. ಆ ಮಾತು ಮುಗಿದ ಮರುಕ್ಷಣದಲ್ಲಿ ಹಿಮವಂತನ ಮುಖ ಸಡಿಲಗೊಂಡಿತು. ಕಣ್ಣು ತಿಳಿಯಾದವು. ರಜುಲ್ ಜಮಾದಾರ್ ಏನು ಮಾಡಬೇಕೆಂಬುದೇ ತೋಚದಂತೆ ದಿಗ್ಭ್ರಾಂತನಾಗಿ ನಿಂತು ಬಿಟ್ಟಿದ್ದ. ಅಷ್ಟು ಹೇಳಿ ಮುಗಿಸಿದ ಹಿಮವಂತ ಅನಂತರ ಏನೇನೂ ಮಾತನಾಡದೆ ನಡೆದು ಹೋಗಿ ಶಾಂತಪ್ಪನವರ ಸ್ಕೂಟರಿನ ಬಳಿ ನಿಂತುಕೊಂಡ. ಅವರಿಬ್ಬರು ಆಸ್ಪತ್ರೆ ಆವರಣದಿಂದ ಕಣ್ಮರೆಯಾಗುವ ತನಕ ಕಟೆದ ಕಲ್ಲಿನ ವಿಗ್ರಹದಂತೆ ನಿಂತಿದ್ದ ಜಮಾದಾರ್ ಅದೇಕೋ ಮೈಯಿಡೀ ಬೆವತು ಹೋದಂತಾಗಿತ್ತು. ಎಲ್ಲದಕ್ಕಿಂತ ದೊಡ್ಡ ಅಚ್ಚರಿಯೊಂದು ಅವನಿಗೆ ಮನೆಯಲ್ಲಿ ಕಾದಿತ್ತು. ಬಾಗಿಲು ತಟ್ಟುವ ಮೊದಲೇ ಒಳಕೋಣೆಯೊಳಗಿಂದ ಮಗಳ ಗಂಡ ಮಾತನಾಡುವುದು ಕೇಳಿಸಿತು. ಇಡೀ ಮನೆ ಆನಂದದಲ್ಲಿ ತೇಲಿ ಮುಳುಗಿದೆ. ಮುನಿದು ಹೋಗಿದ್ದ ಅಳಿಯ ಹಿಂದಿರುಗಿದ್ದಾನೆ. ವಿಲಕ್ಷಣ ಹುಡುಗ ಗದರಿಕೆಯ ದನಿಯಲ್ಲಿ ಹೇಳಿದ ಮಾತುಗಳೆಲ್ಲ ನಿಜವಾಗಲು ಪ್ರಾರಂಭವಾಯಿತು. ರಜುಲ್ ಜಮಾದಾರನ ದಿಗ್ಭ್ರಾಂತಿ ಅಷ್ಟು ಬೇಗ ಮುಗಿಯುವಂಥದ್ದಾಗಿರಲಿಲ್ಲ. ತನ್ನ ಬದುಕಿನ ಉಳಿದ ಅನೇಕ ವರ್ಷಗಳನ್ನು ತಾನು ಈ ವೈಚಿತ್ರ್ಯದ ಜೊತೆಯಲ್ಲೇ ಜೀವಿಸುತ್ತಾ ಕಳೆಯಬೇಕಾದೀತು ಎಂಬುದು ಆ ಹೊತ್ತಿನಲ್ಲಿನ್ನೂ ಜಮಾದಾರನಿಗೆ ಅರ್ಥವಾಗಿರಲಿಲ್ಲ. ಅತ್ತ ಹಿಮವಂತ್ ಹೆಚ್ಚಿಗೇನು ಮಾತನಾಡದೆ ಶಾಂತಪ್ಪನ ಮನೆಯ ಹಿತ್ತಲಲ್ಲಿದ್ದ ತನ್ನ ಕೋಣೆ ಸೇರಿಕೊಂಡು ಚಾಪೆಯ ಮೇಲೆ ಒಂದು ದಿಂಬೂ ಇಲ್ಲದೆ ಅಂಗಾತ ಮಲಗಿಕೊಂಡ. ಮಿದುಳಿನ ಆಳದಲ್ಲೆಲ್ಲೋ ಇದ್ದಕ್ಕಿದ್ದಂತೆ ನೆತ್ತರು ಚಿಮ್ಮಿದಂತಾಗಿ ತಲೆಯೆಲ್ಲ ಮರಗಟ್ಟಿದಂತಾಯಿತು. ಅತ್ತ ಪ್ರಾರ್ಥನಾ ಪೀಡೆ ಕನಸೊಂದು ಕಂಡು ಕಿರುಚಿಕೊಳ್ಳುತ್ತಾ ಎದ್ದಳು. ಇಷ್ಟು ಸೆಂಟಿಮೆಂಟಲ್ ಆಗಬೇಡ ಮುನಿ ಎಂದು ಕುಳಿತು ಗದರಿದಳು ಊರ್ಮಿ. ರಾತ್ರಿಗಳಲ್ಲಿ ಹೀಗೆ ಕಿಟಾರನ ಕಿರಿಚಿ ಎದ್ದು ಕೊಡುವುದು, ಅವಳಿಗೂ ಅಳುವುದು ಪ್ರಾರ್ಥನೆಗಳಿಗೆ ಅಭ್ಯಾಸಗಳೇ ಆಗಿ ಹೋಗಿವೆ ಎಂಬಂತಾಗಿತ್ತು. ನೆಮ್ಮದಿಯಾಗಿ ಅವಳು ಮಲಗಿ ನಿದ್ರೆ ಮಾಡಿದುದನ್ನು ನಾನು ನೋಡಿಯೇ ಇಲ್ಲ. ಸದಾ ಏನೋ ಚಡಪಡಿಕೆ, ಓದಿನಲ್ಲಿ ಆಸಕ್ತಿ ಕುದುರುತ್ತಿಲ್ಲ. ತನ್ನೊಂದಿಗೆ ಬಿಟ್ಟರೆ ಪ್ರಾರ್ಥನಾ ಹಾಸ್ಟೆಲಿನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಮತ್ತೊಬ್ಬರೊಂದಿಗೆ ಮಾತನಾಡುವುದನ್ನು ತಾನು ನೋಡಿಲ್ಲ. ಸಂಜೆ ಆಯಿತೆಂದರೆ ಯಾವುದೋ ದಿಗಿಲಿಗೆ ಬೀಳುತ್ತಾಳೆ. ಪುಸ್ತಕ ಬಿಸಾಡಿ ಸುಮ್ಮನೆ ಹಾಸಿಗೆಗೆ ಬಿದ್ದು ಶಬ್ದವಾಗದಂತೆ ಬಿಕ್ಕುತ್ತಾಳೆ. ರಾತ್ರಿ ಇಡೀ ಈ ಪರಿ ಚೀರಾಟ. ಯಾಕೆ ಸುಮ್ಮನೆ ಧಾವಂತ ಮಾಡ್ಕೋತೀಯ ಪ್ರಾರ್ಥನಾ? ರಿಲ್ಯಾಕ್ಸ್ ಆಗು. ನನಗಿಂತ ಹೆಚ್ಚು ಕಷ್ಟಪಟ್ಟಿರೋಳು ನೀನು. PUC ಮುಗಿಸ್ಕೊಂಡು ನೆಟ್ಗೆ ಮೆಡಿಕಲ್ ಕಾಲೇಜಿಗೆ ಬಂದು ಕೂತವಳಲ್ಲ. ಬದುಕು ಅಂದರೆ ಏನು ಅಂತ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತು. ಮೊದಲನೇ ದಿನದಿಂದಲೇ ಓದದಿದ್ದರೆ ಮೆಡಿಕಲ್ ಕಾಲೇಜು ವರ್ಷದ ಕೊನೆಯಲ್ಲಿ ಗೇಲಿ ಮಾಡುತ್ತೆ. ಪರೀಕ್ಷೆ ನಿನ್ನನ್ನು ತಿಡಿ ಹಾಕುತ್ತೆ. ಹಿಮವಂತನನ್ನು ಅಷ್ಟೊಂದು ಪ್ರೀತಿಸ್ತೀನಿ ಅಂತೀಯ? ಏನೇನು ಕಷ್ಟಪಟ್ಟು ಓದಿಸ್ತಿದ್ದಾನೋ ಏನೋ. ಹೀಗೆ ಅಳ್ತಾ ಕೂತ್ರೆ ಕೋರ್ಸ್ ಆಗುತ್ತಾ ಮುನ್ನಿ ಅಂತ ಗದರಿಕೆಯಲ್ಲೂ ಅಕ್ಕರೆ ತುಂಬಿದ ದನಿಯಲ್ಲೂ ಮಾತನಾಡುತ್ತಿದ್ದಳು ಊರ್ಮಿಳ. ಕೋಣೆಗೆ ಬಂದ ಕೆಲ ದಿನಗಳಲ್ಲಿ ಪ್ರಾರ್ಥನಾಳನ್ನು ಮುನ್ನಿ ಎಂದು ಕರೆಯತೊಡಗಿದ್ದಳು. ಅವಳನ್ನು ಕಂಡರೆ ಅದೇನೋ ಅಕ್ಕರೆ. ಒಮ್ಮೊಮ್ಮೆ ತಾನೇ ಕುಳಿತು ಪ್ರಾರ್ಥನಾಳ ಹಠಮಾರಿ ತಲೆ ಕೂದಲು ಬಾಚಿ ಜಡೆ ಹಾಕಿ ಗಲ್ಲಕ್ಕೆ ಮುತ್ತಿಡುತ್ತಿದ್ದಳು. ಮತ್ತೊಮ್ಮೆ ಪ್ರಾರ್ಥನಾಳ ಬಟ್ಟೆಗಳನ್ನೆಲ್ಲ ತಾನೇ ಒಗೆದು ಇಸ್ತ್ರಿ ಮಾಡಿ ಇಟ್ಟು ಬಿಟ್ಟಿರುತ್ತಿದ್ದಳು. ಪ್ರಾರ್ಥನಾ ತಕರಾರು ಮಾಡಿದರೆ
ನೋಡು, ನನ್ನನ್ನು ಯಾವನು ಮದುವೆ ಆಗ್ತಾನೋ ಅಸಲಿಗೆ ನನಗೆ ಮದುವೆ ಅಂತ ಒಂದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾವ ಕಾರಣಕ್ಕೂ ಗಂಡನದೊಂದು ಬನೀನು ಕೂಡ ಒಗಿಬಾರ್ದು ಅಂತ 7ನೇ ಕ್ಲಾಸ್ನಲ್ಲಿದ್ದಾಗಲೇ ಆಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗಂಡಸಿಗೆ ಸೇವೆ ಮಾಡೋಕ್ಕೆ ಹೋದರೆ ಅದನ್ನು ಅವನು ಪ್ರೀತಿ ಅಂದ್ಕೊಳ್ಳಲ್ಲ, ಸೇವೆ ಮಾಡಿಸ್ಕೊಳ್ಳೋದು ಅಂತ ತನ್ನ ಗಂಡಸ್ತನ ಅಂದ್ಕೊಳ್ತಾನೆ. ಹೆಂಗಸು ಕೂಡ ಸೇವೆ ಮಾಡೋದೇ ತನ್ನ ಕರ್ತವ್ಯ ಏನೋ ಅಂತ ಗಂಡನ ಅಂಡರ್ವೇರ್ನ ಭಗವಂತನ ಬಟ್ಟೆ ಅನ್ನೋಷ್ಟು ಶ್ರದ್ಧೆಯಿಂದ ಒಗೆದು ಒಣಗಿಸಿ ಮಡಚಿಡ್ತಾಳೆ. ಅದನ್ನೇ ಹಾಕ್ಕೊಂಡು ಹೋಗಿ ಆದರ ಮಾಡಿ ಬರ್ತಾನೆ ಗಂಡಸು. ಹೆಂಗಸು ಹಳೆ ಸೀರೆಯ ಸೆರಗಿನಲ್ಲಿ ಕಣ್ಣೀರು ಇಂಗಿಸುತ್ತಾಳೆ. ಗಂಡ ಹೆಂಡತಿ ಅನ್ನೋ ಸಂಬಂಧವೇ ಅಸಹ್ಯಕರವಾದದ್ದು. ಅವರಿಬ್ಬರು ಕೇವಲ ಗಂಡ ಹೆಣ್ಣು ಅಂದ್ಕೊಂಡು ಜೊತೆಲಿರ್ತಾರಲ್ಲ, ಅಲ್ಲಿವರೆಗೂ ಮಾತ್ರ ಉಳಿದಿರುತ್ತೆ ಪ್ರೀತಿ. ನಮ್ಮದು ಆಗಲ್ಲ ಪ್ರಾರ್ಥನಾ. ಐ ಸಿನ್ಸಿಯರ್ಲಿ ಲವ್ ಯು. ನೋಡಿದ ತಕ್ಷಣ ತಂಗಿ ಅನಿಸಿಬಿಟ್ಟೆ ನೀನು. ನಿನಗೋಸ್ಕರ ಏನೇ ಮಾಡಿದರೂ ಪ್ರೀತಿಯಿಂದ ಮಾಡ್ತೀನಿ, ಗದರಿಸಿದ್ರೂ ಪ್ರೀತಿಯಿಂದಲೇ ಗದರಿಸ್ತೀನಿ. ನೀನು ಶ್ರದ್ಧೆಯಿಂದ ಓದದೇ ಇದ್ದರೆ ಮಾತ್ರ ನಂಗೆ ಸಿಟ್ಟು ಬರುತ್ತೆ. ಊರ್ಮಿಳಾ ದನಿಯಲ್ಲಿ ಒಂದು ಅಧಿಕಾರವಿರುತ್ತಿತ್ತು. ಪ್ರಾರ್ಥನಾ ಕೂಡ ಅವಳಲ್ಲಿ ಯಾವುದನ್ನೂ ಮುಚ್ಚಿಟ್ಟಿರಲಿಲ್ಲ. ಅಪ್ಪ ಮತ್ತು ಅತ್ತಿಗೆ ವಿಷಯವನ್ನು ತೀರ ವಿವರವಾಗಿ ಹೇಳದೆ ಹೋದರೂ ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬಿದ್ದ ತನ್ನನ್ನು ಹಿಮವಂತ್ ದಾವಣಗೆರೆಯ ಮೆಡಿಕಲ್ ಕಾಲೇಜಿನ ತನಕ ಕರೆತಂದು ಬಿಟ್ಟ ಹಿಮವಂತನ ಋಣ ತಾನು ಯಾವ ಜನ್ಮಕ್ಕೆ ತೀರಿಸಲು ಸಾಧ್ಯವಾದೀತು ಎಂಬಲ್ಲಿಯ ತನಕ ಎಲ್ಲವನ್ನೂ ಹೇಳಿಕೊಂಡಿದ್ದಳು. ನೀನು ಗಂಡನ ಬಟ್ಟೆ ಒಗೆಯೋದಿಲ್ಲ ಅಂತೀಯ ಊರ್ಮಿ. ನಾನು ಅಸ್ತಿತ್ವವೆಂದ್ರೇ ಹಿಮವಂತ ಅಂದ್ಕೊಂಡ್ಬಿಟ್ಟಿದ್ದೇನೆ. ಅವನ ಬಟ್ಟೆ, ತಲೆ ಕೂದಲು, ಮೈ ವಾಸನೆ, ಮುಗುಳ್ನಗೆ, ಅವನ ಶ್ರಮ, ದುಡಿದು ಬಂದವನ ಸುಸ್ತು, ಅಂತರಾಳದಲ್ಲೆಲ್ಲೋ ಕಾಡುವ ಅವನ ತಾಯಿಯ ನೆನಪು, ಅವನ ಒಬ್ಬಂಟಿತನ, ಆ ನೇರವಂತಿಕೆ, ಎಂಥ ಏಕಾಂತದಲ್ಲೂ ಸಡಲಿ ಹೋಗದ ಸಂಯಮ. ಹೇಳು, ಯಾವುದನ್ನು ಪ್ರೀತಿಸದೇ ಇರಲಿ ನನ್ನ ಹಿಮವಂತ್ ಯಾವತ್ತಿಗೂ ನನ್ನ ಕೈ ಬಿಡಲಾರ. ನೋಡಿ, ಅದೆಷ್ಟು ದಿನಗಳಾದವು. ಎಲ್ಲಿ ಉಂಡನೋ, ಎಲ್ಲಿ ಮಲಗಿದನೋ, ನನ್ನೊಬ್ಬಳ ಓದಿಗಾಗಿ, ಸ್ವಾಸ್ಥ್ಯಕ್ಕಾಗಿ, ಸಂತೋಷಕ್ಕಾಗಿ ಏನೆಲ್ಲ ಕಷ್ಟಪಡುತ್ತಿದ್ದಾನೋ ನಿನಗರ್ಥವಾಗುವುದಿಲ್ಲ ಊರ್ಮಿ. ಅವನು ನಾನಿಲ್ಲದೆ ಸುಖವಾಗಿರಲಾರ. ಅದನ್ನು ನೆನೆಸಿಕೊಂಡರೇ ದುಃಖ ಉಮ್ಮಳಿಸಿ ಬರುತ್ತೆ. ಪ್ರಾರ್ಥನಾ ತನ್ನಲ್ಲಿ ತಾನೇ ಮಾತನಾಡಿಕೊಳ್ಳುತ್ತಿದ್ದಾಳೆ. ಭಾವುಕತೆಗೋ ಮೂರ್ಖತನಕ್ಕೋ ಹೆಚ್ಚಿನ ವ್ಯತ್ಯಾಸ ಇರಲ್ಲ ಮುನ್ನಿ. ಈಗ ಅಂತೀನಿ ಅಂತ ಬೇಸರ ಮಾಡ್ಕೋಬೇಡ. ನೀನು ಮಿಸ್ ಮಾಡ್ತಿರೋದು ಹಿಮವಂತನನ್ನೇ, ಆದರೂ ಅದು ಎಕ್ಸಾಕ್ಟ್ಲಿ ಹಿಮವಂತನನ್ನಲ್ಲ. ನೀನು ಗಂಡಸನ್ನು ಮಿಸ್ ಮಾಡ್ತಿದ್ದೀಯ ಅಷ್ಟೆ. ಗಂಡಸಿನ ಪ್ರೀತಿ, ಗಂಡಸಿನ ಸಹಚರ್ಯೆ, ಅವನ ಭರವಸೆ, ಅವನ ಮೆಚ್ಚುಗೆ ಎಲ್ಲ ನಿನಗೆ ಅಭ್ಯಾಸವಾಗಿವೆ. ಪಕ್ಕದಲ್ಲಿ ಮಲಗಿರೋ ಹಿಮವಂತನ ಮೇಲೆ ಕಾಲು ಬಿಸಾಡಿಕೊಂಡು ಅದೊಂದು ಫೀಲಿಂಗ್ ಆಫ್ ಸೆಕ್ಯೂರಿಟಿ ಅನುಭವಿಸ್ತಾ ನಿದ್ದೆ ಮಾಡ್ತಿದೆಯಲ್ಲ, ಅದು ಬೇಕು ಅನ್ನಿಸ್ತಿದೆ. ಜಗತ್ತಿನ ಎಲ್ಲ ಹೆಂಗಸರ ಥರನೇ ನೀನು ಅದನ್ನು ಪ್ರೀತಿ ಅಂದ್ಕೊಂಡ್ಬಿಟ್ಟಿದ್ಯಾ. ಸ್ವಲ್ಪ ನೆಟ್ ಕೂತ್ಕೊಂಡು ಆಲೋಚನೆ ಮಾಡು. ನಿನ್ನ ಹಿಮವಂತ ದಾವಣಗೆರೆಗೆ ಬಂದು ಇರಲಾರ. 5 ವರ್ಷ ನೀನು ಇಲ್ಲಿ ಓದೋ ತನಕ ಅಲ್ಲಿ ಅವನು ದುಡಿತಾನೇ ಇರಬೇಕು. ನೀನು ಹೀಗೆ ಅಲುಪ್ತಾ ಕೂತ್ರೆ 5 ಅಲ್ಲ 15 ವರ್ಷ ಆದರೂ ಡಾಕ್ಟ್ರ್ ಆಗಲ್ಲ. ನಮ್ಮ ವಯಸ್ಸಿನ ಹುಡುಗಿರಿಗೆ ಕೊಂಚ ಮಾತ್ರದ ಸೆಕ್ಯೂರಿಟಿ, ಒಂದಷ್ಟು ಕಂಫರ್ಟ್ ಕೊಡೋದಕ್ಕೆ ಗಂಡಂದಿರೇ ಬೇಕಾಗಿಲ್ಲ. ಎನಿ ಬಾಯ್ ಕ್ಯಾನ್ ಡೂ ಇಟ್. ಕಾಲೇಜ್ನಲ್ಲಿ ಯಾರನ್ನಾದರೂ ಸ್ವಲ್ಪ ಹಚ್ಕೋ, 4 ಮಾತು ಜೊತೆಗೆ ಕೂತಾಡು, ಕಾಫಿಗೆ ಒಟ್ಕೋಗು, ಒಂದು ಮಿತವಾದ ಗೆಳೆತನ ರೂಢಿಸ್ಕೊ. ನೀನೇನೋ ಆದರ ಮಾಡಬೇಕು, ಹಿಮವಂತನಿಗೆ ದ್ರೋಹ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಾಯ್ ಫ್ರೆಂಡ್ ಇಟ್ಕೊಂಡು ಮಾತ್ರಕ್ಕೆ ಅದು ಆದರ ಅಲ್ಲ. ಜೊತೆಗಿರೋ ಹುಡುಗ ತುಂಬ ಕೇರ್ ಮಾಡ್ತಾನೆ, ಭರವಸೆ ಹುಟ್ಟಿಸ್ತಾನೆ, ಬದುಕಿಗೊಂದು ಆಸಕ್ತಿ ಮೂಡಿಸ್ತಾನೆ. ಅವನನ್ನು ನೀನು ಪ್ರೀತಿಸಬೇಕು ಅಂತೇನಿಲ್ಲ. ಜೊತೆಗೊಬ್ಬ ಗಂಡಸಿದ್ರೆ ಸಾಕು. ಆಲೋಚನೆ ಮಾಡು. ಇಲ್ಲದೆ ಹೋದರೆ ಹಿಮವಂತನ ನೆನಪು ನಿನ್ನ MBBS ಡಿಗ್ರಿನ ನುಂಗಿ ಹಾಕುತ್ತೆ. ಗ್ಲಾಸಿನಲ್ಲಿದ್ದ ಬಣ್ಣರಹಿತ ದ್ರವ ಇರುತ್ತಾ ಮೇಲು ದನಿಯಲ್ಲಿ ಊರ್ಮಿಳಾ ಮಾತನಾಡಿದಳಾದರೂ ಪ್ರಾರ್ಥನಾಳ ಹೃದಯಕ್ಕೆ ಅದು ಸಿಡಿಲು ಬಡಿದಂತೆ ಬಡಿಯಿತು. ಮೊಟ್ಟ ಮೊದಲ ಬಾರಿಗೆ ಅವಳು ಊರ್ಮಿಳೆಯನ್ನು ಅಸಡ್ಡೆಯಿಂದ, ತಾತ್ಸಾರದಿಂದ, ಅಸಹನೆಯಿಂದ ನೋಡಿದ್ದಳು. ಹಿಮವಂತನ ಬದಲಿಗೆ, ಅವನ ಜಾಗಕ್ಕೆ, ಅವನು ಕೊಡುವಂಥದ್ದೇ ಕಂಫರ್ಟಿಗೆ ಮತ್ತೊಬ್ಬನನ್ನು ಆಯ್ದುಕೊಳ್ಳುವುದಾ? ದೇವರಿಗೆ ಮೋಸ ಮಾಡುವುದಾ? ಹಿಮವಂತನ ಜಾಗಕ್ಕೆ ಮತ್ತೊಬ್ಬನನ್ನು ಕಲ್ಪಿಸಿಕೊಂಡ್ರೇ ಮಹಾ ಪಾಪವಾದೀತು. ಊರ್ಮಿಳಾ ತನ್ನನ್ನು ಅಷ್ಟೊಂದು ಅಕ್ಕರೆಯಿಂದ ನೋಡಿಕೊಳ್ಳದೆ ಹೋಗಿದ್ದಿದ್ದರೆ ಮರುಕ್ಷಣದಿಂದ ಅವಳ ಮುಖವನ್ನು ತಾನು ನೋಡುತ್ತಿರಲಿಲ್ಲ ಅಂದುಕೊಂಡಳು ಪ್ರಾರ್ಥನಾ. ಮಾತು ಬೆಳೆಸುವುದೇ ಬೇಡವೆನಿಸಿ ಅವತ್ತು ಒದ್ದು ಮಲಗಿಬಿಟ್ಟಿದ್ದಳು. ತಾನು ಆಡಿದ ಮಾತು ಪ್ರಾರ್ಥನಾಳಿಗೆ ರುಚಿಸಲಿಲ್ಲವೆಂಬುದು ಮರುಕ್ಷಣವೇ ಊರ್ಮಿಳಾಗೆ ಅರ್ಥವಾಗಿತ್ತು. ಆದರೆ ಯಾರಿಗೂ ತನ್ನ ಮಾತು ರುಚಿಸಲಿ ಅಂತ ನಾನು ಮಾತನಾಡುವುದಿಲ್ಲ. ರುಚಿಗಿಂತ ಪ್ರಾಕ್ಟಿಕಲ್ ಆದದ್ದು ಬದುಕು. ನೀನು ಹಿಮವಂತನನ್ನು ಹೀಗೆ ಮೈಗೆಳೆದುಕೊಂಡು ಪ್ರೀತಿಸಿದರೆ ಯಾರಿಗೂ ತಕರಾರಿಲ್ಲ. ಆದರೆ MBBS ಪ್ರೀತಿಗೆ, ಆರಾಧನೆಗೆ ಒಲಿಯುವುದಿಲ್ಲ. ಅದಕ್ಕೊಂದು ತಪಸ್ಸು ಬೇಕು. ನಿನ್ನಿಂದ ಅದು ಸಾಧ್ಯವಾಗುವುದಾದರೆ ಮುನ್ನಿ, ನಿನ್ನನ್ನು ನಾನು ಇನ್ನಷ್ಟು ಪ್ರೀತಿಸುತ್ತೇನೆ. ನಿನ್ನ ಅಕ್ಕ ಊರ್ಮಿ. ಹಾಗಂತ ಪುಟ್ಟ ಚೀಟಿಯೊಂದರಲ್ಲಿ ಬರೆದು ಪ್ರಾರ್ಥನಾಳ ದಿಂಬಿನ ಮೇಲಿಟ್ಟು ತನ್ನ ಗ್ಲಾಸಿನಲ್ಲಿದ್ದ ಕೊನೆಯ ಗುಟುಕು ಮುಗಿಸಿ ಮಲಗು ಬಿಟ್ಟಿದ್ದಳು ಊರ್ಮಿಳಾ.
ಇವಳ ಮೇಲೆ ಮಮತೆ ಉಕ್ಕಿ ಬರುವುದೇ ಈ ಕಾರಣಕ್ಕೆ ಎಂದು ಬೆಳಿಗ್ಗೆ ಎಳೇಳುತ್ತಿದ್ದಂತೆಯೇ ಚೀಟಿ ಓದಿಕೊಂಡ ಪ್ರಾರ್ಥನಾ ತನಗೆ ತಾನೇ ಹೇಳಿಕೊಂಡಳು. ಆಮೇಲೆ ದೊಡ್ಡದೊಂದು ಅಳೆಯಲ್ಲಿ ಐ ಲವ್ ಯು ಊರ್ಮಿ ಅಕ್ಕ, ಸಾಯಂಕಾಲದ ಕಾಫಿಗೆ ನೀನೇ ನನ್ನ ಬಾಯ್ ಫ್ರೆಂಡು ಎಂದು ಕಣ್ಣಿನ ಗಾತ್ರದ ಅಕ್ಷರದಲ್ಲಿ ಬರೆದಿಟ್ಟು ಸ್ನಾನಕ್ಕೆ ಹೊರಟು ಹೋದಳು. ಸಾಯಂಕಾಲ ನಿಜಕ್ಕೂ ಹಿತವಾಗಿತ್ತು. ಊರ್ಮಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಿಕ್ಕು ಬಿಗಿಯುವಂತಹ ತಿಳಿ ನೀಲಿ ಜೀನ್ಸ್ ತೊಟ್ಟು ಅದಕ್ಕೊಂದು ಸಡಿಲ ತೋಳುಗಳ ಕೆಂಪು ನಕ್ಷತ್ರವಿರುವ ಅಂಗಿ ಧರಿಸಿದ್ದಳು. ತಲೆಗೂದಲು ಅರಿವಿದ ಬೆನ್ನು, ಕಡುಗಪ್ಪು ಚಪ್ಪಲಿಯಲ್ಲಿ ಸ್ವಲ್ಪ ಇಣುಕುತ್ತಿದ್ದ ಪಾದ ಮತ್ತು ನಕ್ಕ ತಕ್ಷಣ ಪಳಪಳಿಸುತ್ತಿದ್ದ ಹಲ್ಲು. ಈ ಹುಡುಗಿಯನ್ನು ಸೃಷ್ಟಿಸುವಾಗ ಭಗವಂತ ಹಾಲಲ್ಲಿ ಕೈ ತೊಳೆದು ಕುಳಿತಿದ್ದನ ಅಂದುಕೊಂಡಳು ಪ್ರಾರ್ಥನಾ. ತಾನು ಅವಳಿಗಿಂತ ಸುಂದರವಾಗಿದ್ದೇನೆ ಎಂಬುದು ಪ್ರಾರ್ಥನಾಳಿಗೆ ಗೊತ್ತು. ಆದರೆ ಊರ್ಮಿಳೆಯ ದೇಹ ಕಾಂತಿ ತನ್ನ ಸುತ್ತಲಿನ ಎಲ್ಲರ ಚೆಲುವನ್ನು ಮಂಕುಗೊಳಿಸಿತ್ತು. ಆದರೂ ಊರ್ಮಿಳೆಯ ಬಗ್ಗೆ ತನಗೆ ಈರ್ಷ್ಯೆ ಎನಿಸುತ್ತಿಲ್ಲ ಅಂದುಕೊಂಡಳು ಪ್ರಾರ್ಥನಾ. ಕಡು ಹಸಿರು ಬಣ್ಣದ ಚೂಡಿದಾರ್ ಧರಿಸಿ ಅವಳೊಂದಿಗೆ ಹಾಸ್ಟೆಲ್ನಿಂದ ಹೊರಬಿದ್ದಳು. ಆಕಾಶದಲ್ಲಿ ಸೂರ್ಯ ಮಂಕಾಗುತ್ತಿದ್ದ. ಹಲೋ ಡಿಯರ್ ಎಂಬ ಸ್ವಾಗತದೊಂದಿಗೆ ಕಾರಿನ ಕದಗಳನ್ನು ತೆಗೆದ ದೇಬ್ ಅವರಿಬ್ಬರನ್ನು ಕಾರಿಗೆ ಹತ್ತಿಸಿಕೊಂಡು ಅದರ ಇಗ್ನಿಷನ್ ತಿರುವಿದ. ಕಾರಿನ ಗುರುಗುಡುವಿಕೆಯ ಜೊತೆಯಲ್ಲೇ ಸಣ್ಣ ದನಿಯ ಪಾಪ್ ಸಂಗೀತ ಪ್ರಾರಂಭವಾಗಿತ್ತು. ಯಾವಾಗ ಸೇದಿ ಮುಗಿಸಿದನೋ ಗೊತ್ತಿಲ್ಲವಾಗಲಿ ಕಾರಿನೊಳಗೆ ಸಣ್ಣದೊಂದು ಸಿಗರೇಟಿನ ಘಮವಿತ್ತು. ಅವನ ಪೂರ್ತಿ ಹೆಸರು ವಿಪರೀತ ದೊಡ್ಡದು. ದೇಬ್ ಶಿಶು ಚಂದ್ರನಾಥ್ ಬಂಡೋಪಾಧ್ಯಾಯ. ಇಡೀ ಮೆಡಿಕಲ್ ಕಾಲೇಜ್ ಅವನನ್ನು ದೇಬ್ ಅನ್ನುತ್ತದೆ. ಚಿತ್ರದಲ್ಲಿ ಬರೆದಿಟ್ಟಂತಿದ್ದಾನೆ. ಕ್ಯಾನ್ವಾಸಿನಿಂದ ಇಳಿದು ಬಂದ ಮನ್ಮಥ ಸದಾ ನಗುತ್ತಾನೆ. ಹಿಂದಿ ಹಾಡುಗಳ ನಡೆದಾಡುವ ಲೈಬ್ರರಿ. 2ನೇ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲಿಗ. ಇಂಗ್ಲಿಷ್ ಅಸಕ್ಕಲಿತ, ಹಿಂದಿ ನಿರಾಳ. ಮನೆಯಲ್ಲಿ ಮಾತನಾಡುವುದು ಬಂಗಾಳಿಯಂತೆ. ದಾವಣಗೆರೆಗೆ ಬಂದ 6 ತಿಂಗಳಲ್ಲಿ ಕನ್ನಡದಲ್ಲಿ ಭಾಷಣ ಹೊಡೆದ ಚಾಣಾಕ್ಷ. ಪ್ರಾರ್ಥನಾ ಈಸ್ ಎ ಗ್ರೇಟ್ ನೇಮ್. ನಿಮ್ಮ ತಂದೆ ನಿಮಗೆ ಈ ಹೆಸರಿಡೋಕ್ಕೆ ಮುಂಚೆ ರವೀಂದ್ರನಾಥ್ ಟ್ಯಾಗೂರರ ಗೀತಾಂಜಲಿ ಓದಿದ್ರ ಕೇಳಿ. ಬಂಗಾಳಿಗಳು ಬಲು ಚಂದದ ಹೆಸರಿಡುತ್ತಾರೆ. ಕನ್ನಡದಲ್ಲಿ ಯಾರೂ ದೇವರ ಮಗು ಅಂತ ಹೆಸರಿಡಲ್ಲ. ಬಂಗಾಳಿಗಳಿಗೆ ಸಂಕೋಚ ಕಡಿಮೆ. ತಮ್ಮ ಮಗುಗೂ ದೇವಶಿಶು ಅಂತ ಹೆಸರಿಟ್ಟುಬಿಡ್ತಾರೆ. ನಗುತ್ತಲೇ ಮಾತನಾಡಿದ ದೇಬ್. ನಕ್ಕಾಗ ಇವನ ಕೆನ್ನೆಯ ಮೇಲೆ ಚಂದನೆಯ ಗುಳಿ ಬೀಳುತ್ತೆ ಅಂದುಕೊಂಡಳು ಪ್ರಾರ್ಥನಾ. ಯಾವುದೇ ಹುಡುಗಿಯಾದರೂ ಕ್ಷಣಕಾಲಕ್ಕೆ ಮೋಹಗೊಳ್ಳಬಹುದಾದಂತಹ ತರುಣ. ಹಾಗಂದುಕೊಂಡ ಮರುಕ್ಷಣದಲ್ಲೇ ನನ್ನ ಹಿಮವಂತನಷ್ಟಲ್ಲ ಅಂತ ಸೇರಿಸಿಕೊಂಡಳು. ಅಫ್ಕೋರ್ಸ್ ಹಿಮವಂತನೆಡೆಗೆ ತನಗಿರುವುದು ಮೋಹವಲ್ಲ, ಅದು ಪ್ರೀತಿ. ಅಂಥದ್ದೊಂದು ದೈವಿಕವಾದ ಪ್ರೀತಿ ಯಾರಿಗೂ ಯಾರ ಮೇಲೂ ಹುಟ್ಟುವುದಿಲ್ಲ. ಕಾರಿಳಿಯುವ ಹೊತ್ತಿಗೆ ನಿರ್ಧರಿಸಿದ್ದಳು. ಅದಕ್ಕೆ ಬಾತಿ ಅಂತಾರೆ. ದಾವಣಗೆರೆಯ ತೆಕ್ಕೆಯೊಳಗೆ ಈಗಾಗಲೇ ಸೇರಿ ಹೋಗುತ್ತಿರುವ ಹಳ್ಳಿ. ರಸ್ತೆಯ ಪಕ್ಕದಲ್ಲಿ ದಾಬಾಗಳು. ಕಟ್ಟಿದ ಹುಲ್ಲುಗೋಡೆಗಳ ಹಿಂದೆ ಸಣ್ಣ ಸಣ್ಣ ದೀಪಗಳ ಮಂಕು ಬೆಳಕಿನಡಿಯಲ್ಲಿ ದಾವಣಗೆರೆಯ ಮೆಡಿಕಲ್ ಕಾಲೇಜಿನ ಅವೆಷ್ಟೋ ಹುಡುಗಿಯರು ಬಾತಿಯಲ್ಲಿ ಬೆರೆತ ಸ್ನೇಹ ಆಡಿಕೊಂಡು ಪಿಸು ಮಾತು ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಗೆ ಹಿಂತಿರುಗುವ ಹೊತ್ತಿಗೆ ಹೆಮ್ಮರವಾಗಿರುತ್ತೆ. ಕೊನೆಯ ವರ್ಷ ಮುಗಿಯುವ ಹೊತ್ತಿಗೆ ಅವರಿಬ್ಬರು ತಮ್ಮ ಹಾಸ್ಟೆಲ್ ಬಿಟ್ಟು ದಾವಣಗೆರೆಯಲ್ಲೇ ಒಂದು ಪುಟ್ಟ ಮನೆ ಮಾಡಿಕೊಂಡು ಅಲ್ಲಿಂದಲೇ ಡಾಕ್ಟರ್ಗಳಾಗುತ್ತಾರೆ. ಆದರೆ ಪ್ರೀತಿ ಮಾತ್ರ ಬಾತಿಯ ಡಾಬದ ಮಂಕು ಬೆಳಕಲ್ಲೇ ಆರಂಭವಾಗಬೇಕು. ಅದು ಲಕ್ಷಾಂತರ ಪಿಸುಮಾತುಗಳು ಹುಟ್ಟುವ ಪ್ರಸವ ಗೃಹ. ಹಾಗಾದರೆ ಊರ್ಮಿ ಪಿಸುಗುಡುತ್ತಿದ್ದಾಳಾ? ಅವಳ ಮುಖವನ್ನೇ ದಿಟ್ಟಿಸಿದಳು ಪ್ರಾರ್ಥನಾ. ದೇಬ್ ಕೈಯಿಂದ ಕಾರಿನ ಬೀಗದ ಕೈ ಕಿತ್ತುಕೊಂಡು ಬೆರಳಲ್ಲೇ ಆಟವಾಡುತ್ತಿದ್ದವಳ ಕಣ್ಣು ಮಾತ್ರ ಅವನ ತೆರೆದ ಅಂಗಿ ಹಿಂದಿನ ಎದೆಗೂದಲ ಮೇಲೆ ನೆಟ್ಟಿವೆ ಎನಿಸಿತು. ಊರ್ಮಿಳಾ ಮತ್ತು ದೇಬ್ ಮದುವೆಯಾದರೆ ಎಂಥ ಅದ್ಭುತ ಜೋಡಿಯಾಯಿತಲ್ಲ ಅಂತ ಕೂಡ ಅನಿಸಿತು. ದೇಬ್ ಕಣ್ಣುಗಳಲ್ಲಿ ಮಾತ್ರ ಯಾಚನೆಯ ಪ್ರಣತಿಗಳ ಸಾಲು. ಊರ್ಮಿಳೆ ಒಂದು ಸಲ ಒಪ್ಪಿಕೊಂಡರೆ, ಒಲಿದು ತಲೆದೂಗಿದರೆ ಈ ಜನ್ಮಕ್ಕೆ ಅಷ್ಟೇ ಸಾಕು ಎಂಬ ಮುಖಭಾವ. ಊರ್ಮಿಳೆಯನ್ನು ನಗಿಸುವುದಕ್ಕೆ, ಸಂತೋಷಪಡಿಸುವುದಕ್ಕೆ 1000 ಪ್ರಯತ್ನ ಮಾಡುತ್ತಿದ್ದ. ದೇವರ ಗದರಿಕೆಯಿಂದಾಗಿ ಭೂಲೋಕಕ್ಕೆ ಬಂದು ಬಿಟ್ಟ ಗಂಧರ್ವನೊಬ್ಬ ಇಲ್ಲಿ ದೊರೆತ ಸೌಂದರ್ಯವತಿಯ ಮೋಹ ತೊರೆದು ಹಿಂತಿರುಗಲಾಗದೆ ಚಡಪಡಿಸುತ್ತಿದ್ದಾನೆ ಎಂಬಂತಿತ್ತು ಅವನು ಕುಳಿತ ಭಂಗಿ. ಊರ್ಮಿಳೆಯ ಮುಖದಲ್ಲಿ ಅದ್ಯಾವುದಕ್ಕೂ ಉತ್ತರವಿರಲಿಲ್ಲ. ಕ್ಯಾನ್ವಾಸಿನಿಂದ ಇಳಿದು ಬಂದ ಚಿತ್ರ. ಕಾಲೇಜಿನ ಕಾರಿಡಾರುಗಳ ಏಕೈಕ ಗಂಧರ್ವ. ಬಂಗಾಳದ ಬಹುದೊಡ್ಡ ಶ್ರೀಮಂತರ ಮಗ. ಪ್ರತಿ ಪರೀಕ್ಷೆಯಲ್ಲೂ ಸರಾಗವಾಗಿ ಗೆಲ್ಲುವ ಪ್ರಚಂಡ ಬುದ್ಧಿವಂತ. ಯಾವ ನೆಲದಲ್ಲಿ ನಿಲ್ಲಿಸಿದರೂ ಆಕಾಶಕ್ಕೆ ಏಣಿ ಎತ್ತರಿಸಬಲ್ಲ ಜೀವನೋತ್ಸಾಹಿ. ಹಾಗಂದ ಮಾತ್ರಕ್ಕೆ ಒಲಿದು ಬಿಡಬೇಕೆ? ನೀನೇ ನನ್ನ ಬದುಕಿನ ಸೌಭಾಗ್ಯ ಕಣೋ ದೊರೆಯೇ ಅಂತ ಅಲುಬಬೇಕೆ? ನಾನ್ಸೆನ್ಸ್ ಪ್ರಾರ್ಥನಾ. ನನ್ನ ಮಟ್ಟಿಗೆ ದೇಬ್ ಒಬ್ಬ ಒಳ್ಳೆಯ ಗೆಳೆಯ. ಯಾವಾಗ ಹೆಗಲ ಮೇಲೆ ಕೈ ಹಾಕಿಯೇನೋ ಎಂದು ಚಡಪಡಿಸುವ ಹೆಣ್ಣು ಬಾಕನಲ್ಲ.
ನನ್ನ ಸಾಯಂಕಾಲಗಳನ್ನು ಅವನು ಹಿಂಸಿಸುವುದಿಲ್ಲ. ಸ್ವಂತದೊಂದು ಕಾರಿಲ್ಲದೆ ಹೋಗಿದ್ದಿದ್ದರೆ ಅವನನ್ನು ಹೀಗೆ ಹಚ್ಚಿಕೊಳ್ಳುತ್ತಿರಲಿಲ್ಲವೇನೋ. ಬೈಕ್ ಇರುವ ಹುಡುಗರಿಗಿಂತ ಕಾರಿರುವವನ ಗೆಳೆತನದಲ್ಲಿ ಹೆಚ್ಚಿನ ಕಂಫರ್ಟ್ ಇರುತ್ತೆ. ನೀನು ಬಳಸಿಕೊಳ್ಳಬಹುದಾದಷ್ಟು ಪ್ರೈವಸಿ ಇರುತ್ತದೆ. ಬಳಕೆಯಾಗದೆ ಬಲಿಯಾಗದೆ ಇರಬಹುದಾದಷ್ಟು ಬುದ್ಧಿವಂತಿಕೆ ನಿನಗಿರಬೇಕು ಅಷ್ಟೆ. ಮನಸ್ಸು ಮಾಡಿದರೆ ನನ್ನಂಥ 100 ಜನ ಹುಡುಗಿಯರನ್ನು ನುಂಗಬಲ್ಲ ದೇವ್. ಆದರೆ ಊರ್ಮಿಳೆಯ ಮುಂದೆ ಕುಳಿತು ಪಿಸು ಮಾತಾಡಿ ಅರಗಿಸಿಕೊಳ್ಳುವುದು ಸುಲಭ ಅಲ್ಲ. ಅವನೇನಿದ್ದರೂ ನನ್ನ ಬೇಸರದ ಸಾಯಂಕಾಲಗಳಿಗೆ ಮಿತ್ರ. ಹಿಂದಿರುಗುವ ಮುನ್ನ ಹಾಸ್ಟೆಲ್ ಬಾಗಿಲಲ್ಲೇ ಅವನ ನೆನಪುಗಳನ್ನು ನಿಲ್ಲಿಸಿ ಬಂದು ಬಿಡುತ್ತೇನೆ. ನಿಂತರ ಮಧ್ಯರಾತ್ರಿ ಕಿರುಚಿಕೊಂಡು ಎದ್ದು ಕೂಡುವುದಿಲ್ಲ ಮುನ್ನಿ. ಕೊನೆಯ ಮಾತುಗಳನ್ನು ಆಡುತ್ತಿದ್ದರೆ ಊರ್ಮಿಳಾ ನಿಜಕ್ಕೂ ಕ್ರೂರಿ ಅನಿಸಿಬಿಟ್ಟಿತ್ತು. ಅವತ್ತು ರಾತ್ರಿ ಪ್ರಾರ್ಥನಾ ಎಂದಿನಂತೆ ಕೈಕಾಲು ಮುಖ ತೊಳೆದು ನೆಲದ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತು ಶ್ಲೋಕ ಹೇಳತೊಡಗಿದಳು. ಅಂಗಾತ ಮಲಗಿ ಗೋಡೆಯಾಗುವ ಮುನ್ನ ಎಂದಿನಂತೆಯೇ ಹಿಮವಂತನನ್ನು ಚಾದರದ ಸಮೇತ ನೆನಪಿಗೆ ಎಳೆದುಕೊಂಡಳು. ಆದರೂ ತುಂಬ ಹೊತ್ತು ದೇಬ್ ಅವಳನ್ನು ಡಿಸ್ಟರ್ಬ್ ಮಾಡುತ್ತಲೇ ಇದ್ದ. ದೇಬ್ ಶಿಶು ಚಂದ್ರನಾಥ ಬಂಡೋಪಾಧ್ಯಾಯ. ಪ್ರಾರ್ಥನಾಳಿಗದು ಇಷ್ಟವಾಗಲಿಲ್ಲ. ಖುದ್ದಾಗಿ ನೋಡಿದರೆ ಅದು ಪ್ರಾರ್ಥನಾಳಿಗೆ ಅರ್ಥವಾಗುತ್ತಿತ್ತೇನೋ. ಕಡೇ ಪಕ್ಷ ಊರ್ಮಿಳೆಗೆ ಅಥವಾ ದೇಬ್ಗೆ. ಎಷ್ಟಾದರೂ ಡಾಕ್ಟರಿಕೆಗಾಗಿ ಓದುತ್ತಿರುವವರಲ್ಲವೇ. ಗಾಡಿಕೊಪ್ಪದ ಬಯಲಲ್ಲಿ ಹಿಮವಂತನ ತಲೆಗೆ ಬಿದ್ದ ಬಲವಾದ ಪೆಟ್ಟು ಅವನಲ್ಲಿ ಇದೆಂಥ ಬದಲಾವಣೆಗಳು ತಂದು ಬಿಟ್ಟಿದೆ ಅಂತ ಪರೀಕ್ಷಿಸುವ ಪ್ರಯತ್ನವಾದರೂ ಮಾಡುತ್ತಿದ್ದರು. ಆದರೆ ಪ್ರಾರ್ಥನಾ ಶಿವಮೊಗ್ಗಕ್ಕೆ ಬರುವ ಹೊತ್ತಿಗಾಗಲೇ ಹಿಮವಂತ್ ಪೂರ್ತಿಯಾಗಿ ಚೇತರಿಸಿಕೊಂಡು ಬಿಟ್ಟಿದ್ದ. ಮೊದಲು 3-4 ದಿನ ಶಾಂತಪ್ಪನ ಮನೆ ಹಿತ್ತಲಲ್ಲಿ ತನ್ನ ಕೋಣೆಯಲ್ಲೇ ಮಲಗಿ ವಿಶ್ರಾಂತಿ ತೆಗೆದುಕೊಂಡಿದ್ದ ನಂದಕ್ಕನ ಆರೈಕೆ ಅಮ್ಮನನ್ನು ಮರೆಸಿತ್ತು. ದಿನಕ್ಕೆ 3 ಬಾರಿಯಾದರೂ ಶಾಂತಪ್ಪ ಬಂದು ಮಾತನಾಡಿಸಿ ಹೋಗುತ್ತಿದ್ದ. ಸೀಳಿದ ನೆತ್ತಿಗೆ ಸುತ್ತಿದ ಬ್ಯಾಂಡೇಜ್ ಅದರೊಳಗಿಂದ ಒಸರಿ ಅಲ್ಲೇ ಕರೆಯುವಂತೆ ಹರಡಿಕೊಂಡಿತ್ತು. ಗಟ್ಟಿಯಾದ ರಕ್ತ. ಹಿಮವಂತನ ಹಣೆಯ ಮೇಲಿನ ಬಾಹು ಆ ದಂಪತಿಗಳನ್ನು ದಿಗಿಲಿಗೆ ಈಡು ಮಾಡಿತ್ತು. ಆದರೆ ಅವರಿಬ್ಬರಿಗಿಂತ ಹೆಚ್ಚು ದಿಗಿಲಿಗೀಡಾದವನು ಹಿಮವಂತ. ಮೊಟ್ಟ ಮೊದಲ ಬಾರಿಗೆ ಬದುಕು ತನ್ನ ಹಿಡಿತ ತಪ್ಪಿ ಸಾಗಿ ಹೋಗುತ್ತಿದೆ ಅನಿಸತೊಡಗಿತ್ತವನಿಗೆ. ಪೆಟ್ಟು ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಂದ ಮಾರನೇ ಮುಂಜಾನೆಯಿಂದಲೇ ಒಂದಾದ ಮೇಲೊಂದರಂತೆ ವಿಚಿತ್ರಗಳು ಸಂಭವಿಸತೊಡಗಿದವು. ಅವತ್ತು ಏನೇ ಬಲವಂತ ಮಾಡಿದರೂ ಶಾಂತಪ್ಪನ ಮನೆಯಲ್ಲಿ ಮಲಗಲು ನಿರಾಕರಿಸಿದ ಹಿಮವಂತ್ ಬೆಳಿಗ್ಗೆ 9 ಹೊತ್ತಿಗೆ ಬಾಗಿಲು ದೂಡಿಕೊಂಡು ಕೋಣೆಯೊಳಗೆ ಬಂದ ರಸೂಲ್ ಜಮಾಲ್ದಾರನನ್ನು ಕಂಡ ತಕ್ಷಣ ವಿಲಕ್ಷಣವಾದ ಗಲಿಬಿಲಿಗೆ ಒಳಗಾಗಿ ಬಿಟ್ಟಿದ್ದ. ಹೀಗ್ಯಾಗಿದ್ದೀರಿ ದೇವರು ಅನ್ನುತ್ತಲೇ ಒಳಬಂದ ಜಮಾದಾರ್ ಹಿಮವಂತನನ್ನು ಸಾಕ್ಷಾತ್ ದೇವರೇ ಎಂಬಂತೆ ದೈನ್ಯ ತುಂಬಿದ ಕಂಗಳಲ್ಲಿ ನೋಡುತ್ತಿದ್ದ. ಆದರೆ ಆ ಹೊತ್ತಿಗಾಗಲೇ ಹಿಮವಂತನ ಕಣ್ಣು ಪಟಪಟಿಸತೊಡಗಿದ್ದವು. ಬಾಯಿ ವಕ್ರ ವಕ್ರ. ಮಿದುಳಿನ ಆಳದಲ್ಲೆಲ್ಲೋ ಒಂದು ಅಂಗೈಗುಳಿಯಷ್ಟು ರಕ್ತ ಚಲ್ಲನೆ ಸಿಡಿದು ಅತ್ತಿತ್ತ ಹರಿದಾಡಿದಂಥ ಅನುಭವ. ಮುಖದ ಸ್ನಾಯುಗಳೆಲ್ಲ ತನ್ನ ನಿಯಂತ್ರಣ ತಪ್ಪಿ ಅದುರುತ್ತಿವೆ. ಗೋಣಿಗರ ಕೇರಿಗೆ ಹೋಗಿದ್ಯೇನೋ, ಸಿಗದೆ ಎಲ್ಲಿಗೆ ಹೋಗ್ತಾರೆ, ಎಳ್ಕೊಂಡು ಬಂದು ಕೂಡಿಸಿರ್ತೀಯಾ ಅಂತ ಗೊತ್ತು. ಆದರೆ ಅವನಿದ್ದಾನಲ್ಲ ಕೊನೆಯ ಮನೆನಾಗ, ಅವನ ತಂಟೆಗೆ ಹೋಗಬೇಡ. ಕೈ ಎತ್ತಿ ಒಂದೇಟು ಹಾಕ್ಬೇಡ. ತುಂಬ ದಿನ ಬದುಕೋನಲ್ಲ ಅವನು. ನೀನು ಸಾಹೇಬನ ಜೊತೆಗೆ ಅವನದು ಕತೆ ಮುಗ್ದಿರುತ್ತೆ. ಇಷ್ಟಕ್ಕೂ ಗೋಣಿಗರ ಹುಡುಗರಾದ್ರೇನು ತಪ್ಪು? ವಟಾರದ ಶೆಟ್ಟರ ಪೈಕಿ ಯಾರ್ಯಾರು ದುಡ್ಡು ಕೊಟ್ಟು ನನ್ನನ್ನು ಹೊಡೆಸಿದ್ರೋ ಕೇಳಿ ತಿಳ್ಕೊ. ಮರ್ಮ ಇರೋದು ಅಲ್ಲಿ. ಅದಿರಲಿ, ರಾತ್ರಿ ನೀನು ಹೋಗೋ ಹೊತ್ತಿಗೆ ಅಳಿಯ ಬಂದಿದ್ನಾ? ಮಾತು ಸ್ವಲ್ಪ ಹೊರಟು. ಹುಡುಗ ಒಳ್ಳೆಯವನೇ, ಎಲ್ಲ ಸರಿ ಹೋಗ್ತದೆ, ಸುಮ್ಮನಿರು. ತಾನೇನು ಮಾತನಾಡುತ್ತಿದ್ದಾನೆ ಎಂಬುದು ಹಿಮವಂತನಿಗೆ ಅರ್ಥವಾಗುತ್ತಿತ್ತಾದರೂ ಅದನ್ನು ಮಾತನಾಡದಿರಲು ತನ್ನಿಂದೇಕೆ ಸಾಧ್ಯವಾಗುತ್ತಿಲ್ಲ ಎಂಬುದು ತಿಳಿಯದಂತಾಗಿತ್ತು. ಇದು ಉಳಿದೆಲ್ಲ ಸಮಯಗಳಲ್ಲಿ ಉದ್ಭವಿಸುವ ಸಮಸ್ಯೆಯಲ್ಲ. ಜಮಾದಾರನ ಮುಖ ನೋಡಿದ ತಕ್ಷಣ ಏನೋ ಸ್ಫೋಟಗೊಂಡು ಬಿಡುತ್ತದೆ. ಯಾವುದೋ ತಂತು ಮತ್ಯಾವುದೋ ಕೇಂದ್ರದೊಂದಿಗೆ ಬೆಸೆದುಕೊಂಡು ಬಿಡುತ್ತದೆ. ತನ್ನ ನಿಯಂತ್ರಣದಲ್ಲಿ ತಾನಿರುವುದಿಲ್ಲ. ದನಿ ತನ್ನದಲ್ಲ, ಮುಖಭಾವ ತನ್ನದಲ್ಲ. ಅಸಲಿಗೆ ಅವ್ಯಾವ್ಯಾವ ಮಾತೂ ತನ್ನದಲ್ಲ. ಮತ್ಯಾರೋ ತನ್ನಲ್ಲಿ ಬಂದಿಳಿಯುತ್ತಾರೆ. ಅದೆಲ್ಲವನ್ನು ತನ್ನಿಂದ ಮಾಡಿಸುತ್ತಾರೆ. ಎಲ್ಲವೂ ತನಗೆ ಗೊತ್ತಾಗುತ್ತಿರುತ್ತವೆ. ಎಲ್ಲವೂ ನೆನಪಿರುತ್ತವೆ. ಆದರೆ ಯಾವುದನ್ನೂ ತಾನು ತಡೆದಿಕ್ಕಿಕೊಳ್ಳಲಾರ. ಒಂದೇ ಸಮಾಧಾನವೆಂದರೆ ಕೊಂಚ ಹೊತ್ತಿನ ನಂತರ ಎಲ್ಲವೂ ಸರಿ ಹೋಗುತ್ತದೆ. ಮುಖಭಾವ ಮತ್ತೆ ಸೌಮ್ಯವಾಗುತ್ತದೆ. ದನಿ ಹಿಂದಿರುಗುತ್ತದೆ. ಎದುರಿಗೆ ನಿಂತ ಜಮಾದಾರನ ಅಚ್ಚರಿ ಇನ್ನೂ ಹಾಗೇ ಇರುತ್ತಾದರೂ ಹಿಮವಂತ ಅವನಿಗಿಂತ ಬೇಗ ಚೇತರಿಸಿಕೊಂಡು ಬಿಡುತ್ತಾನೆ. ಭೇಟಿಯಾದ ಮೊದಲ 3-4 ನಿಮಿಷ ಮಾತ್ರ ತನಗೂ ಜಮಾದಾರನಿಗೂ ಸಂಬಂಧಿಸಿದ ಅನೇಕ ಸಂಗತಿಗಳ ಬಗ್ಗೆ ಹಿಮವಂತ್ ನಿರರ್ಗಳವಾಗಿ ಮಾತನಾಡಿ ಸುಮ್ಮನಾಗುತ್ತಾನೆ. ಹಾಗಂತ ಸಮಾಧಾನ ಪಟ್ಟುಕೊಳ್ಳುವುದರೊಳಗಾಗಿಯೇ ಮತ್ತೊಂದು ಅನಾಹುತಕಾರಿ ಘಟನೆ ನಡೆದು ಹೋಯಿತು. ಎಂಥ ನಸೀಬೋ ಈ ನಂದಕ್ಕಂದು. ಇದು ಪುಣ್ಯಕ್ಕಾಯ್ತೋ ಪಾಪಕ್ಕಾಯ್ತೋ ಹೇಳೋದು ಹೇಗೆ? ಇಷ್ಟು ದಿನ ಇಲ್ಲದ್ದು ಈ ವಯಸ್ಸಿನಲ್ಲಿ ಬಸುರಿ ಆಗಿಬಿಟ್ಟಿದ್ದಾಳೆ. ನಂದಕ್ಕನಿಗೆ ಇನ್ನೂ ಗೊತ್ತಿಲ್ಲ.
ಹುಣ್ಣಿಮೆ ಚಂದ್ರನಂತ ಮಗು ಇರ್ತಾಳೆ, ಅದೊಂದೇ ಸಂತೋಷ. ಮಗ ಹುಟ್ಟಿದ 3ನೇ ದಿನ ಅವನ ಜಾಗದಲ್ಲಿ ಅವನಿರೋದಿಲ್ಲ, ನಂದಕ್ಕನ ಜಾಗದಲ್ಲಿ ನಂದಕ್ಕ ಇರೋದಿಲ್ಲ. ಇದನ್ನೇನು ಪುಣ್ಯ ಅಂತೀಯೋ ಪಾಪ ಅಂತೀಯೋ ಅತ್ಯಂತ ಕರ್ಕಶವಾದ ದನಿಯಲ್ಲಿ ಮಾತನಾಡಿಬಿಟ್ಟಿದ್ದ ಹಿಮವಂತ. ಆಗಲೇ ಅವನಿಗೂ ರಸೂಲ್ ಜಮಾದಾರನಿಗೂ ಗೊತ್ತಾದದ್ದು. ರಸೂಲ್ ಜಮಾದಾರನ ಸಮ್ಮುಖದಲ್ಲಿ ಯಾವುದೇ ವ್ಯಕ್ತಿ ಹಾದು ಬಂದರೂ ಅಲ್ಲಿ ಹಿಮವಂತ ಇದ್ದದ್ದೇ ಆದಲ್ಲಿ ಅವರ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಹಿಮವಂತ ತಕ್ಷಣ ಮಾತನಾಡತೊಡಗುತ್ತಾನೆ. ನಂದಕ್ಕನ ವಿಷಯದಲ್ಲಿ ಆದದ್ದೇ ಹಾಗೆ. ಬೆಳಗಿನ ತಿಂಡಿ ತಟ್ಟೆ ಬಟ್ಟಲುಗಳಲ್ಲಿಟ್ಟುಕೊಂಡು ಅಕ್ಕರೆಯಿಂದ ಹಿತ್ತಲಿನ ಕೋಣೆಗೆ ಬಂದ ನಂದಕ್ಕ ಕೋಣೆಯಲ್ಲಿ ರಸೂಲ್ ಜಮಾದಾರನನ್ನು ನೋಡಿ, ನೀವು ಬಂದಿರೋದು ಗೊತ್ತಿರಲಿಲ್ಲ, ನಿಮ್ಗೊಂದು ತಟ್ಟೆ ತಂದುಬಿಡ್ತೀರಿ, ತಿಂಡಿ ತಿಂದು ಹೋಗಿವ್ರಂತೆ ಅಂದು ಅವನ ಉತ್ತರಕ್ಕೂ ಕಾಯದೆ ಮತ್ತೊಂದು ತಟ್ಟೆ ತರಲು ತಮ್ಮ ಮನೆ ಕಡೆಗೆ ಹೊರಟಳು. ಆಕೆ ಕೋಣೆಯಿಂದ ಹೊರಬೀಳುತ್ತಿದ್ದಂತೆ ಹಿಮವಂತ ಒಡಬಡಿಸಲು ಪ್ರಾರಂಭಿಸಿದ. ಎಂಥ ನಸೀಬೋ ಈ ನಂದಕ್ಕೊಂದು. ಅವನಾಡಿದ ಮಾತುಗಳನ್ನು ಕೇಳಿಸಿಕೊಂಡಿದ್ದರೆ ಅವತ್ತು ನಂದಕ್ಕ ಏನಾಗ್ಬಿಡ್ತಿದ್ಲೋ. ಹಿಮವಂತನ ವೈಪರೀತ್ಯಕ್ಕಿದ್ದ ಮತ್ತೊಂದು ಸಮಾಧಾನಕರ ಅಂಶ ಎಂದರೆ ಅವನು ಕೇವಲ ರಸೂಲ್ ಜಮಾದಾರನೊಂದಿಗೆ ಮಾತ್ರ ಅದನ್ನೆಲ್ಲ ಮಾತನಾಡುತ್ತಿದ್ದ. ಕೋಣೆಗೆ ಹಿಂದಿರುಗಿದ ನಂದಕ್ಕ ತೇಟ್ ತಾಯಿಯಂತೆ ಇಬ್ಬರಿಗೂ ತಟ್ಟೆಯಲ್ಲಿ ಇಡ್ಲಿ ಹಾಕಿ ಕೊಟ್ಟು ಉಪಚರಿಸುತ್ತಾ ನಿಂತಿದ್ದರೆ ಎಲ್ಲಿ ತನ್ನ ನಿಯಂತ್ರಣ ತಪ್ಪಿ ಮಾತನಾಡಿಬಿಡ್ತೀನೋ ಎಂದು ಹಿಮವಂತ ಚಡಪಡಿಸಿಬಿಟ್ಟ. ನಂದಕ್ಕ ತನ್ನ ಕಣ್ಣೆದುರಿನಿಂದ ಹೊರಟು ಹೋದರೆ ಸಾಕು, ಆಕೆಯ ಭವಿಷ್ಯದ ಕುರಿತಂತೆ, ಸಾವು ಬದುಕಿನ ಕುರಿತಂತೆ ಮತ್ತೇನೇನು ವಿವರಗಳು ತನ್ನ ನಿಯಂತ್ರಣ ತಪ್ಪಿ ಹೊರಬಿದ್ದು ಬಿಡುತ್ತವೋ ಎಂದು ಕಳವಳಗೊಂಡಿದ್ದ. ಅಂಥದ್ದೇನೂ ಆಗಲಿಲ್ಲ. ಆದರೆ ಇಂಥದ್ದೊಂದು ವಿಲಕ್ಷಣ ಅತಿ ಮಾನುಷ ಶಕ್ತಿ ಧರಿಸಿಕೊಂಡ ಹಿಮವಂತನಿಗಾಗಲಿ ಅದಕ್ಕೆ ಏಕೈಕ ಸಾಕ್ಷಿಯಾಗಿ ಸಂಭವಿಸಿದ ರಸೂಲ್ ಜಮಾಲ್ದಾರನಿಗಾಗಲಿ ಗೊತ್ತಿಲ್ಲದ ಸಂಗತಿಯೊಂದು ಅವತ್ತು ರಾತ್ರಿ ಘಟಿಸಿ ಹೋಗಿತ್ತು. ಇಡೀ ದಿನದ ಕೆಲಸ ಮುಗಿಸಿದ ನಂದಕ್ಕ ರಾತ್ರಿ ಊಟವಾದ ಮೇಲೆ ಮನಗುವ ಕೋಣೆಗೆ ಹೋದ ನಂದಕ್ಕ ಸೀರೆ ಬದಿಸಲೆಂದು ನಿಂತವಳು ತೀರಾ ಆಕಸ್ಮಿಕವಾಗಿ ಕನ್ನಡಿ ನೋಡಿಕೊಂಡಳು. ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಿದ್ದರೆ ಕಿಟಾರನೆ ಕಿರಿಚಿಕೊಳ್ಳುತ್ತಿದ್ದಳೇನೋ, ಆ ಪರಿಯ ದಿಗಿಲು ಆಕೆಯನ್ನು ಭೀತಿ ಮಾಡಿತ್ತು. ಬೆಳಿಗ್ಗೆ ಸ್ನಾನದ ಮನೆಯಲ್ಲಾಗಲಿ ಸೀರೆ ಉಡುವಾಗಲಿ ಇರಲಿಲ್ಲ, ಈಗ ಹಠಾತ್ತನೆ ಕಾಣಿಸಿಕೊಂಡಿದೆ. ಒಂದು ಅರ್ಧ ಅಂಗೈ ಗಾತ್ರದ ಕಡು ಕಪ್ಪು ಮಚ್ಚೆ, ಸರಿಯಾಗಿ ಹೊಟ್ಟೆಯ ಮೇಲೆ, ಹೊಕ್ಕುಳಿಗಿಂತ ಕೊಂಚ ಕೆಳಗೆ. ಮೊದಲು ಏನೋ ಕಪ್ಪು ಮೆತ್ತುಕೊಂಡಿರಬೇಕು ಅನಿಸಿತು, ತಿಕ್ಕಿ ನೋಡಿದರೆ ತರಕು ಮಚ್ಚೆ, ಮಾಯ್ದ ಗಾಯದ ಗುರುತಿನಂತಹದ್ದು ಅಲ್ಲ, ತೇಟ್ ಹುಟ್ಟು ಮಚ್ಚೆಯಂಥದ್ದು. ಇಷ್ಟು ವರ್ಷ ಇರದದ್ದು ಈಗ 49ನೇ ವಯಸ್ಸಿನಲ್ಲಿ ಇದೆಲ್ಲಿಂದ ಬಂತು ಅಂದುಕೊಂಡಳು ನಂದಕ್ಕ. ಇನ್ಮೇಲೆ ಮಚ್ಚೆ ಮೇಲೆ ಸಣ್ಣಗೆ ಕೂದಲು ಮೊಳೆಯುತ್ತವೆಂದಾಗಲಿ, ಸರಿಯಾಗಿ 9 ತಿಂಗಳು ತುಂಬುತ್ತಿದ್ದಂತೆಯೇ ಆ ಮಚ್ಚೆ ತನ್ನ ಸಾವನ್ನು ಕೈ ಹಿಡಿದು ಕರೆಯುತ್ತದೆಂದಾಗಲಿ ಅಮಾಯಕ ಹೆಣ್ಣು ಮಗಳು ನಂದಕ್ಕನಿಗೆ ಹೇಗೆ ಗೊತ್ತಾಗಬೇಕು? ಗಂಡನಿಗೆ ಇಂಥದ್ದೊಂದು ಮಚ್ಚೆ ಒಡಮೂಡಿದೆ ಎಂದು ತಿಳಿಸುವ ಮೊದಲು ಡಾಕ್ಟರನ್ನೊಮ್ಮೆ ಕಂಡು ಬರುವುದು ವಾಸಿ ಎಂದುಕೊಂಡಳು. ಬದಲಿಸಿದ ಸೀರೆಯ ಕೊನೆಯ ನೆರಿಗೆ ಮಡಿಸುತ್ತಿರುವಾಗಲೇ ನಂದಕ್ಕನಿಗೆ ನೆನಪಾದದ್ದು, ಈ ತಿಂಗಳು ನೀರಾಗಿಲ್ಲ. ಆದರೆ ತಪ್ಪಿದ ಋತುಚಕ್ರಕ್ಕೆ ಸಂಭ್ರಮಿಸುವ ಸಂತೋಷಿಸುವ ವಯಸ್ಸೇ ಅಲ್ಲ ನನ್ನದು. ಇನ್ನೇನು ಋತುಚಕ್ರ ನಿಲ್ಲುವ ದಿನಗಳು ಆಸನ್ನವಾಗುತ್ತಿರಬೇಕು. ಯಾವತ್ತಿಗೂ ಫಲಿಸದ ಗೊಡ್ಡು ಗರ್ಭ ಈ 49ರ ತುದಿಗಾಲಲ್ಲಿ ಫಲಿಸಿತೆ. ಮತ್ತೊಮ್ಮೆ ಹೊಟ್ಟೆಯ ಮೇಲೆ ಮೂಡಿದ ಅಸಹ್ಯಕರ ಮಚ್ಚೆಯನ್ನು ಅಂಗೈಯಲ್ಲಿ ಉಜ್ಜಿಕೊಂಡು ಮಲಗಲು ಅನುವಾದಳು ನಂದಕ್ಕ. ಇಲ್ಲಿವರೆಗೂ ಸಾಕು. ಮುಂದಿನ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ.